ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಏನಾಯ್ತು ಅಂತಂದರೆ 15ನೇ ತಾರೀಕಿಗೆ ಈ ಡಿಪ್ಲೊಮಾ ಫಾರ್ಮಸಿ ಅಪ್ಲಿಕೇಶನ್ ಹಾಕಲಿಕ್ಕೆ ಕೀ ಮುಖಾಂತರ ಸಡನ್ನಾಗಿ ಓಪನ್ ಮಾಡಿದರು. ಸೊ ಓಪನ್ ಆದಾಗಿಂದ ತಕ್ಷಣದಿಂದ ಏನಾಗಿದೆಯಪ್ಪ ಅಂತಂದರೆ ಒಂದಿನ ಸರ್ವರ್ ಪ್ರಾಬ್ಲಮ್ ಬಂತು. ಆಮೇಲೆ ಈಗ ಮೊನ್ನೆಯಿಂದ ಕೂಡ ಏನಾಗ್ತಾ ಇದೆಯಪ್ಪ ಅಂತಂದರೆ ಆರ್ ಡಿ ನಂಬರ್ ಮಿಸ್ ಮ್ಯಾಚ್ ಅಂತ ತೋರಿಸ್ತಾ ಇರುವಂಥದ್ದು. ಈ ಆರ್ ಡಿ ನಂಬರ್ ಮಿಸ್ ಮ್ಯಾಚ್ ಆಗಲಿಕ್ಕೆ ಒಂದು ಕಾರಣ ಏನಂತಂದರೆ ನಿಮ್ಮದು SSLCಯಲ್ಲಿ ಮತ್ತು ನಿಮ್ಮ ಏನೋ ಒಂದು ಕಾಸ್ಟ್ ಸರ್ಟಿಫಿಕೇಟಲ್ಲಿ ಸೇಮ್ ಹೆಸರು ಇರಬೇಕು. ಉದಾಹರಣೆಗೆ ಈಗ ಸಂಗೀತಾ ಪಾಟೀಲ್ ಅಂತ ಇದೆ. ಸಂಗೀತಾ ಪಾಟೀಲ್ ಅಂತಲೇ ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಎದರಲ್ಲಿಪ್ಪ ಅಂದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಸಂಗೀತಾ ಪಾಟೀಲ್ ಅಂತ ಇರಬೇಕು. ಇನ್ ಕೇಸ್ ಆಫ್ ಏನಾದರೂ ತಂದೆ ಹೆಸರು ಉದಾಹರಣೆಗೆ ಸಂಗೀತಾ ಸಿದ್ದಪ್ಪ ಪಾಟೀಲ್ ಅಂತಿದ್ರೆ ಅದು ಮಿಸ್ ಮ್ಯಾಚ್ ಅಂತ ತೊಗೊಳುತ್ತೆ, ಆರ್ ಡಿ ನಂಬರ್ ತೊಗೊಳಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಇಲ್ಲಿ SSLCಯಲ್ಲಿರುವಂತೆ ಮತ್ತು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇರುವಂತೆ ಪ್ರಾಬ್ಲಮ್ ಆಗಿದ್ದರೆ ಇದು ತೊಗೊಳ್ಳೋದಿಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಏನಂತಂದರೆ ಇದ್ದವರು ಇದಕ್ಕೆ ಸೊಲ್ಯೂಷನ್ ಕೊಡಬೇಕು. ಏನು ಕೊಡ್ತಾರೆ ಅಂತಂದ್ರೆ ಅವರು ಮ್ಯಾನ್ಯಲ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಯಾರೆಲ್ಲ ನೀವು ಬೆಂಗಳೂರು ಸೈಡಲ್ಲಿದ್ದೀರಿ ಅಥವಾ ನಾಳೆ ನಾನು ಹೇಳಿದೆ ನಿಮಗೆ ಇವತ್ತು ಕಾಲ್ ಮಾಡಿರಿ, ನಿನ್ನೂ ಕೂಡ ಹೇಳಿದ್ದೆ ಇವತ್ತು ಕಾಲ್ ಮಾಡಿರಿ, ನಿಮ್ಮ ಪ್ರಾಬ್ಲಮ್ ಶೇರ್ ಮಾಡಿರಿ, ಅವರು ದಿನಾಂಕ ವಿಸ್ತರಣೆ ಮಾಡ್ತಾರೆ ಅಂತೇಳಿ. ಈಗ ನಾಳೆ ತನಕ ಕಾದು ನೋಡಬೇಕಾಗತ್ತಾ. ಇವತ್ತು ಕೊನೆ ದಿನಾಂಕ ಇದೆ, ನಾಳೆ ತನಕನೂ ಕಾದು ನೋಡಬೇಕು. ನಾಳೆ ಏನಾದರೂ ಮಧ್ಯಾಹ್ನ ತನಕ ಏನಾದರೂ ದಿನಾಂಕ ವಿಸ್ತರಣೆ 1-2 ಡೇಸ್ ದಿನಾಂಕ ವಿಸ್ತರಣೆ ಕೊಟ್ಟರೆ ಓಕೆನಾ. ನೀವೇನು ಮಾಡಬೇಕಂತಂದರೆ ಇದ್ದವರಿಗೆ ಕಾಲ್ ಮಾಡಿ, ಈ ಥರ ನಮ್ಮದು SSLCಯಲ್ಲಿ ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಲಿ ಸೇಮ್ ಹೆಸರಿಲ್ಲ, ಅದಕ್ಕೆ ನಮಗೆ ಏನಾದರೂ ಆಲ್ಟರ್ನೇಟ್ ಸೊಲ್ಯೂಷನ್ ಕೊಡಿ, ಆಫ್ಲೈನ್ ಮುಖಾಂತರ ಎಂಟ್ರಿ ಮಾಡ್ಲಿಕ್ಕೆ ಕೊಡಿ, ಆರ್ ಡಿ ನಂಬರ್ ಮ್ಯಾನ್ಯಲಿ ಎಂಟ್ರಿ ಮಾಡ್ಲಿಕ್ಕೆ ಕೊಡಿ ಅಂತ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದು ಸೊಲ್ಯೂಷನ್ ಕೊಡ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳ ಅನುಕೂಲವಾಗಂತ ಏನಾದ್ರು ಒಂದು ಆಪ್ಷನನ್ನು ಕೊಡ್ತಾರೆ. ನೀವು ಹೇಳೋದಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅದು ಹಾಗೆ ಸುಮ್ಮನೆ ದಿನಾಂಕ ಕ್ಲೋಸ್ ಆಗಿಬಿಡುತ್ತೆ, ನಿಮಗೆ ಅನ್ಯಾಯವಾಗುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ನಾಳೆ ಕಾಲ್ ಮಾಡಬೇಕು. ಕಾಲ್ ಮಾಡಿಕೊಂಡು ನಿಮಗೇನು ಒಂದು ಆರ್ ಡಿ ನಂಬರ್ ಪ್ರಾಬ್ಲಮ್ ಆಗ್ತಾಯಿದೆ, ಸೊ ಆ ಒಂದು ಆರ್ ಡಿ ನಂಬರ್ ಪ್ರಾಬ್ಲಮನ್ನು ನೀವು ಅವರಿಗೆ ಮನವರಿಕೆ ಮಾಡಿಕೊಟ್ರೆ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಅದನ್ನು ದಿನಾಂಕ ವಿಸ್ತರಣೆ ಮಾಡೋದ್ರ ಜೊತೆಗೆ ಈ ಆರ್ ಡಿ ನಂಬರಿಗೆ ಒಂದು ಟೆಕ್ನಿಕಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡ್ತಾರೆ. ಓಕೆ, ಆಮೇಲೆ ತಪ್ಪದೆ ಎಲ್ಲರೂ ಕೂಡ ಕಾಲ್ ಮಾಡಿ ನಾಳೆಗೆ ನಿಮ್ಮ ಪ್ರಾಬ್ಲಮ್ಗಳನ್ನು ಅವ್ರ ಜೊತೆಗೆ ಶೇರ್ ಮಾಡ್ಕೋಬೇಕು. ನಾನು ಕೂಡ ನಾಳೆಗೆ ಕಾಲ್ ಮಾಡ್ತೇನೆ, ಈ ಪ್ರಾಬ್ಲಮ್ನ ಅವ್ರ ಜೊತೆಗೆ ಹೇಳಿಕ್ಕೆ ಟ್ರೈ ಮಾಡ್ತೇನೆ. ನೀವು ಕೂಡ ಮಾಡೋಕ್ಕೆ ಬಿಡಬೇಡ್ರಿ, ಕಾಲ್ ಮಾಡಿ ನಾಳೆಗೆ.